40,000 ಕೋಟಿ ವಿಶೇಷ ವರದಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಬಿಡುಗಡೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ರೈತರ ಆಕ್ರೋಶ. ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಿಸಿರುವ 5,300 ಕೋಟಿ ರುಗಳನ್ನು ತುರ್ತಾಗಿ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರ ಪ್ರವಾಸಿ ಮಂದಿರದಿಂದ ಸಂಸದ ಗೋವಿಂದ ಎಂ ಕಾರಜೋಳ ಅವರ ಕಚೇರಿವರೆಗೆ ಮೆರವಣಿಗೆ ನಡೆಸಿದ ರೈತರು ಕೇಂದ್ರ ಸರ್ಕಾರ ಹಾಗೂ ಸಂಸದರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತ ಮುಖಂಡರು ಮಾತನಾಡಿ, ಭದ್ರಾ ಮೇಲ್ದಂಡೆ ಯೋಜನೆ ಪ್ರಾರಂಭವಾಗಿ 20 ವರ್ಷ ಕಳೆದರೂ ಬಯಲು ಸೀಮೆಗೆ ನೀರು ಹರಿಸಲಾಗಿಲ್ಲ ಎಂದು ಆರೋಪಿಸಿದ್ದಾರೆ. 2019ರ ಲೋಕಸಭಾ ಚುನಾವಣೆ ಪ್ರಚಾರ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಜನೆಗೆ 5,300 ಕೋಟಿ ರು ನೀಡುವುದಾಗಿ ಘೋಷಿಸಿದ್ರು. ನಂತರ 2022-23ನೇ ಕೇಂದ್ರ ಬಜೆಟ್ ಅಧಿವೇಶನದಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಕೂಡ ಇದೇ ಮೊತ್ತವನ್ನು ಮಂಜೂರು ಮಾಡುವುದಾಗಿ ಪ್ರಕಟಿಸಿದ್ರು. ಆದರೆ ಇದುವರೆಗೂ ಅನುದಾನ ಬಿಡುಗಡೆಯಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಅನೇಕ ಬಾರಿ ಚಳುವಳಿ ಹೋರಾಟಗಳ ಮೂಲಕ ಕೇಂದ್ರ ಸರ್ಕಾರದ ಗಮನ ಸೆಳೆದಿದ್ದರೂ ಸ್ಪಷ್ಟ ಕ್ರಮ ಕಾಣುತ್ತಿಲ್ಲ. ಅನುದಾನ ಬಿಡುಗಡೆಯಾಗದಿದ್ದರೆ ಕಾಮಗಾರಿ ಪೂರ್ಣಗೊಳ್ಳುವ ಯಾವುದೇ ಲಕ್ಷಣಗಳು ಗೋಚರಿಸುತ್ತಿಲ್ಲ ಎಂದು ಹೇಳಿದ್ದಾರೆ. ಸಂಸದ ಗೋವಿಂದ ಎಂ ಕಾರಜೋಳ ಅವರು ಆಯ್ಕೆಯಾದ 3 ತಿಂಗಳೊಳಗಾಗಿ ಅನುದಾನ ಬಿಡುಗಡೆ ಮಾಡಿಸುವುದಾಗಿ ಭರವಸೆ ನೀಡಿದ್ರು. ಆದರೆ 2 ವರ್ಷವಾದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ. ಜಿಲ್ಲೆಯ ವಿವಿಧ ರೈತ ಸಂಘಟನೆಗಳು ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದು, ಮಾರ್ಚ್ ಅಂತ್ಯದೊಳಗಾಗಿ ಕೇಂದ್ರ ಸರ್ಕಾರದಿಂದ ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಿಸಿರುವ 5,300 ಕೋಟಿ ರು ಬಿಡುಗಡೆಗೊಳಿಸದಿದ್ದರೆ ಏಪ್ರಿಲ್ ಮೊದಲ ವಾರದಲ್ಲಿ ಜಂತರ್ ಮಂತರ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಭಾರೀ ಚಳುವಳಿ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆ ವೇಳೆ ಹಲವು ರೈತ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ನಮ್ಮಲ್ಲಿ ಕಾಂಟ್ರಾಕ್ಟರ್ಗಳು ಒಂದೇ ಕಾಂಟ್ರಾಕ್ಟರ್ ಜಾತಿ. ನೀವು ನೋಡಿ, ನಾವು ಇಲ್ಲಿ ಕುಂತಿರೋದು ಯಾರು ಅವ್ರವ್ರ ವೈಯಕ್ತಿಕವಾಗಿ ಯಾವ ಪಾರ್ಟಿಯಲ್ಲಿ ಇರ್ತಾರೆ. ಬಟ್ ಆದರೆ ವೃತ್ತಿ ಧರ್ಮದಲ್ಲಿ ನಾವೆಲ್ಲ ಒಂದೇ. ನಮಗೆ ಅವರು ಎನ್ಕೇಜ್ ಮಾಡಿಕೊಂಡ್ರು, ಅದು ಅವರು ಮಾಡಿಕೊಂಡು ನಮಗೇನಾದ್ರು ಕಾಂಟ್ರಾಕ್ಟರ್ಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಅವ್ರು ಅಂದ್ಕೊಂಡು ನಿಮಗೆಲ್ಲ ಮಾಡ್ಬಿಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು. ಇವಾಗ ಏನು ಮಾಡಿಲ್ಲ. ಇದು ಯಾಕೆ ರಾಜಕೀಯ ಬಳಕೆ ಆಗ್ತದೆ? ನೀವು ಕಾರಣ, ಸರ್ಕಾರದವರು ರಾಜಕೀಯದವ್ರ ಕಾರಣ. ರಾಜಕೀಯದವ್ರಿಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಬರೀ ನಮಗೂ ಅವ್ರಿಗೆ ಯಾವ ರೀತಿ ಸಂಬಂಧ, ಕೆಲಸದ ಬಗ್ಗೆ ಸಂಬಂಧ ಅಷ್ಟೇ. ಅಂತಂದೇಳಿ ಅವ್ರ ಫ್ಯಾಮಿಲಿ ನಮ್ಮ ಜೊತೆ ಮಾತಾಡಿದ್ರು. ಅವ್ರಿಗೆ ಸಂಪೂರ್ಣವಾದಂಥ ಬೆಂಬಲ ನಮ್ಮ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರು ಯಾವ ಪಾರ್ಟಿಯೂ ಅಲ್ಲ ಸರ್. ನಾವು ಹೊಟ್ಟೆ ಪಾರ್ಟಿ ಕೆಲಸ ಮಾಡೋರು, ನಾವ್ಯಾವ ಪಾರ್ಟಿಗೆ ಹೋಗ್ತೀವಿ? ನೀವೇ ಯೋಚನೆ ಮಾಡಿ. ನಿಮ್ಗೆಲ್ಲರಿಗೂ ಗೊತ್ತು, ಇಲ್ಲಿ ಇರ್ತಕ್ಕಂಥ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಗೊತ್ತು ಎಷ್ಟು ಜನ ನಾವು ಯಾವ್ಯಾವ ಪಾರ್ಟಿನಲ್ಲಿ ಇದ್ದೀವಿ ಹೇಳಿ. ಯಾರು ಪಾರ್ಟಿನಲ್ಲಿ ಇಲ್ಲ. ನಮ್ಮ ಧರ್ಮ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಕೂಲಿ ನಾವು ಇದನ್ನು ಕೇಳ್ತಿದ್ದೀವಿ. ಅಷ್ಟು ಬಿಟ್ಬಿಟ್ರೆ ನಾವು ಯಾವ ಪಾರ್ಟಿಗೆ ಯಾಕೆ ಹೋಗೋಣ? ಕೆಲಸ ಮಾಡಿದ್ದೀವಿ, ಕೂಲಿ ಕೊಡ್ರಿ ಅಂತ ಕೇಳ್ತೀವಿ ಅಷ್ಟೇ. ಮುಖ್ಯಮಂತ್ರಿಗಳು ಕೊಡಬೇಕು. ಈ ಸಚಿವರು ಇಂಥವ್ರು ಸುಮಾರು 2 ವರ್ಷದಿಂದ ಭರವಸೆ ಕೊಟ್ಕೊಂತಾನೆ ಬರ್ತಾ ಇದ್ದಾರೆ. ಮನೆ ಮುಖ್ಯಮಂತ್ರಿಗಳು ಈ ಕೆಲಸ ಮಾಡಬೇಕಿದ್ದಾರೆ. ಆಮೇಲೆ ಮತ್ತೆ ನಾವು ನೆಕ್ಸ್ಟ್ ಈಗ ಸಾಂಕೇತಿಕವಾಗಿ ಏನು ಗೊತ್ತಾ ಸ್ನೇಹಿತರೆ, ತಮಗೆ ಗೊತ್ತಿರ್ಬೋದು, ಮಾರ್ಚ್ ತಿಂಗಳಲ್ಲಿ ಅಟ್ಲೀಸ್ಟ್ 5 ಲಕ್ಷ 10 ಲಕ್ಷ ಸಣ್ಣ ಕಾಂಟ್ರಾಕ್ಟ್ಗಳಿಗೆ ಬರೋವಂಥ ಒಂದು ತಿಂಗಳಾಗಿರೋದ್ರಿಂದ ನಾವು ಏಪ್ರಿಲ್ ತಿಂಗಳಿಂದ ಅನಿರ್ದಿಷ್ಟ ಅವಧಿಗೆ ಕೆಲಸ ನಿಲ್ಲಿಸ್ಬಿಟ್ಟು ನಾವು ನಮ್ಮ ಕುಟುಂಬದ ಸಮೇತ ನಾವು ಸ್ಟ್ರೈಕ್ ಮಾಡೋದಕ್ಕೆ ನಮ್ಮ ಕಾರ್ಯಕಾರಿ ಸಮಿತಿ ಅಲ್ಲಿ ತೀರ್ಮಾನ ಆಗಿದೆ. ಅದು 6ನೇ ತಾರೀಕು ನಾವು ಅಲ್ಲೇ ಸ್ಥಳದಲ್ಲೇ ಫ್ರೀಡಮ್ ಪಾರ್ಕಲ್ಲೇ ನಾವು ಘೋಷಣೆ ಮಾಡೋವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕಮಿಷನ್ನು ಅಷ್ಟೇ ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಆಗಿದೆ. ಕೆಲವು ಇಲಾಖೆಗಳಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ, ಎಷ್ಟು ಕೊಡ್ತಾರೆ ಅನ್ನೋದು ಕೇಳೋದೇ ದೊಡ್ಡ ಕಷ್ಟ. ಈಗ ಹಿಂದೆ ನಮ್ಮ ಕೆಂಪಣ್ಣವ್ರಿಗೆ ಅಲ್ಲ ಸ್ನೇಹಿತರೆ, ಕೆಂಪಣ್ಣವ್ರು ಏನು ಗೊತ್ತಾ, 40, 60, 70 ಅಂತ ಹೇಳ್ಬಿಟ್ಟು ನಮ್ಮ ಕಾಂಟ್ರಾಕ್ಟ್ರಿಗೆ ಭಾಳ ಕಷ್ಟದಲ್ಲಿ ತಂದು ಇಟ್ಬಿಟ್ರು. ನಾವು ಆ ಕೆಲಸ ಮಾಡೋದು. ಅದಕ್ಕೆ ನಮ್ಮ ಹಿಂದೆ 1.5 ಲಕ್ಷ ಕಾಂಟ್ರಾಕ್ಟರ್ಗಳಿದ್ದಾರೆ, ಬಡ ಕಾಂಟ್ರಾಕ್ಟರ್ಗಳಿದ್ದಾರೆ. ಆ 1.5 ಲಕ್ಷ ಕಾಂಟ್ರಾಕ್ಟರ್ಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಹೇಳಿದ್ವಲ್ಲ, ಹಣ 3 ವರ್ಷದ ಹಣ ಬಿಡುಗಡೆ ಮಾಡಲಿಕ್ಕೆ ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಇದೆ. ನಾವು ಹಿಂಗೆ 40, 60 ಅಂತ ಹೇಳಲಿಕ್ಕೆ ಆಗಲ್ಲ. ಬಟ್ ಈಗ ಜಾಸ್ತಿ ಇದೆ ಅಂತ, ಡೆಫಿನೆಟ್ ಜಾಸ್ತಿ ಇದೆ. ಅದು ಮಾನ್ಯ ಮುಖ್ಯಮಂತ್ರಿ ಕೆಂಪಣ್ಣವ್ರು ಹೇಳಿದ್ದೆ ತಪ್ಪಾಗಿರೋದು. ಏನಾಗ್ಬಿಟ್ಟಿದೆ, ಸ್ಪಷ್ಟವಾಗಿ 40 ಅಂತ ಹೇಳಿದರು. 40 ಅಂತ ಹೇಳಿದ್ದಕ್ಕೆ ನಮಗೆ ಎಷ್ಟೊಂದು ಜನ ಕಾಂಟ್ರಾಕ್ಟರ್ಗಳಿಗೆ ಹಿಂದೆ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಾದಾಗ ನಮಗೆ 23,000 ಕೋಟಿ ಕೊನೆಗೆ ಪೆಂಡಿಂಗ್ ಇಟ್ಟಿದ್ರು. ಕೆಂಪಣ್ಣವ್ರು ಹಂಗೆ ಹೇಳಿದ್ದಕ್ಕೆ 23,000 ಕೋಟಿನ ನಮಗೆ ಕೊಡ್ಲಿಕ್ಕೆ ಆಗಲಿಲ್ಲ. ಇದು ನಮ್ಮದು ದುರ್ದೈವ ಕಾಂಟ್ರಾಕ್ಟರ್ದು. ಏನಾಗ್ತಿದೆ ಮಿತ್ರರೇ, ನಮ್ಮಲ್ಲಿ ಸುಮಾರು ಎಲ್ಲ ಪಾರ್ಟಿಗಳು, ನಾವು ಇನ್ನೊಂದು ಪಾರ್ಟಿ ನೋಡಿ ಇನ್ನೊಂದು ಖುಷಿ, ಗದಗ ನೋಡ್ಬಿಟ್ಟು ಬೇರೆ ಪಾರ್ಟಿಗಳು MLAಗಳು ಖುಷಿ ಪಡೋಂಗಿಲ್ಲ. ಎಲ್ಲ ಪಾರ್ಟಿನಲ್ಲೂ MLA ಅವರು ಈ ಥರ ಇದ್ದಾರೆ. ಪೂಜೆ ನೆಪದಲ್ಲಿ, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಟೈಮಲ್ಲಿ ನಮ್ಮ ಕೆಲಸ ಪ್ರಾರಂಭ ಮಾಡಬೇಕಾದ, ಕೆಲಸ ಕೊಡುವಂಥದ್ದು, ಕೆಲಸ ಕೊಡಬೇಕಾದ್ರೆ ಈ ಥರ ಕೇಳೋವಂಥ ಒಂದು ಇತಿಹಾಸನೂ ನಮ್ಮಲ್ಲಿದೆ. ಜಿಲ್ಲೆಗೆ ಒಬ್ಬರು ಇಬ್ಬರು ಸಿಗ್ತಾನೆ ಇದ್ದಾರೆ. ನಮಗೆ ಲೋಕಾಯುಕ್ತರು ತಾರತಮ್ಯ ಮಾಡೋದು ಅನಿಸ್ತಾ ನಿಮಗೆ?
ಇಲ್ಲ ಲೋಕಾಯುಕ್ತ ಅರೆಸ್ಟ್ ಮಾಡ್ಬೋದು. ನಮಗೆ ಆಯ್ತು, ನಮಗೆ 224 ಎಲ್ಲರೂ ಪಾಪ ಇದಂತಲ್ಲ, ಒಂದು 30 to 40% MLA ಇದ್ದಾರೆ. ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬಿಡ್ಲಿ, ಕರೆಕ್ಟಾಗಿ ಹೇಳಿ, ನಾವೇ ಹೇಳ್ತೀವಿ, ನಾವೇ ಸ್ಟೇಟ್ ಅಸೋಸಿಯೇಷನ್ ಯಾವ ಜಿಲ್ಲೆಗೆ ಯಾವ MLA ಏನೇನು ಮಾಡ್ತಾರೆ, ಎಷ್ಟೆಷ್ಟು ತಗೊಂತಾರೆ ಅಂತ ಹೇಳೋ ಕೆಲಸ ನಾವೇ ಹೇಳಲಿಕ್ಕೆ ತಯಾರಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡ್ಬಿಡ್ಲಿ ಬೇಕಾದ್ರೆ. ಈಗ ಯಾಕೆಂದರೆ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಕಡಿಮೆ ಮಾಡಬೇಕು. ಅದು ಇದು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಭ್ರಷ್ಟಾಚಾರ. ಈಗ ಗುತ್ತಿಗೆದಾರರ ಹೇಳಿಕೆಗಳು, ಗುತ್ತಿಗೆದಾರರ ನಿರ್ಧಾರಗಳು ರಾಜಕೀಯ. ಸ್ನೇಹಿತರೆ ನಮಸ್ಕಾರ, ನಾನು ಮಂಜುನಾಥ್ ಅಂತಂದೇಳಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಸ್ಟೇಟ್ ಪ್ರೆಸಿಡೆಂಟು. ಇಲ್ಲಿರ್ತಕ್ಕಂಥವರೆಲ್ಲ ನಮ್ಮ ರಾಜ್ಯ ಸಂಘದ ನಿರ್ದೇಶಕರು ಮತ್ತು ನಮ್ಮ ಚಿತ್ರದುರ್ಗ ತಾಲೂಕು ಸಂಘದ ನಿರ್ದೇಶಕರು. ಸ್ನೇಹಿತರೆ, ನಮ್ಮದೇ ಆದಂಥ ಒಂದು ಕಾಂಟ್ರಾಕ್ಟರ್ಗಳು ಹಲವಾರು ಸಮಸ್ಯೆಗಳು ಸುಮಾರು 3 ವರ್ಷದಿಂದ ನಮಗೆ ಸಮಸ್ಯೆಗಳು ಇದ್ದಾವೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರಿಗೆ ನಾವು ಹಲವಾರು ಸಾರಿ ಮನವಿ ಮಾಡಿಕೊಂಡು ಕೂಡ ಯಾವುದೇ ಥರವಾದ ನಮಗೆ ಸ್ಪಂದಿಸ್ತಾ ಇಲ್ಲ ಅವರು. ನಾವು ಅನಿವಾರ್ಯವಾಗಿ ಈಗ ಪ್ರತಿಭಟನೆ ಮತ್ತು ಮುಷ್ಕರ ಮಾಡುವಂಥ ಒಂದು ತೀರ್ಮಾನ ಮಾಡಿದ್ದೀವಿ. 6ನೇ ತಾರೀಕು ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ ಮುಷ್ಕರ ಅಂದ್ಕೊಂಡಿದ್ದೀವಿ. ಸುಮಾರು 25,000 to 30,000 ಜನ ಕಾಂಟ್ರಾಕ್ಟರ್ಗಳು ಬರೋವಂಥದ್ದು ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ನಾವು ಸುಮಾರು ಸರಿ ಹಲವಾರು ಲೆಟ್ರುಗಳು ಬರೆದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅದಕ್ಕೆ ಯಾವುದೇ ಸ್ಪಂದನೆ ಇಲ್ಲ. ಮಾನ್ಯ ಸಚಿವರುಗಳಿಗೂ ಸಹ ಬರೆದ್ವಿ, ಅದಕ್ಕೂ ಸಹ ಯಾವುದೇ ರೀತಿ ಒಂದು ಸ್ಪಂದನೆ ಸಿಕ್ಕಿಲ್ಲ. ಆಮೇಲೆ ಜೊತೆಗೆ ಒಂದು 100 ಪುಟಗಳ ನಮ್ಮದೇನು ಕರೆಸ್ಪಾಂಡೆನ್ಸ್ ಇದೆಯಲ್ಲ, ಎಲ್ಲ ಚೀಫ್ ಸೆಕ್ರೆಟರಿ ಅವ್ರಿಗೆಲ್ಲ ಸಹ ಕೊಟ್ಟಿದ್ದೀವಿ. ನಾವು ಅದಕ್ಕೂ ಸಹ ಏನು ಸರ್ಕಾರ ನಮ್ಮ ಬಗ್ಗೆ ಏನು ಇದು ಮಾಡ್ತಾ ಇಲ್ಲ. ಹಿಂದೆ ಈ ಸರ್ಕಾರ ಬರಲಿಕ್ಕೆ ನಮ್ಮದು ಅಟ್ಲೀಸ್ಟ್ ಇಷ್ಟು ಕಾರಣ ಇದೆ ಅಂತಂದೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಆದರೆ ನಮ್ಮ ಹಲವಾರು ಬೇಡಿಕೆಗಳಿದೆ. ಬರೀ ಪೇಮೆಂಟು 30,000 ಕೋಟಿನೇ ಅಂತಲ್ಲ, ಹಲವಾರು ಬೇಡಿಕೆಗಳು. GST ಪ್ರಾಬ್ಲಮ್ ಆಗಿರ್ಬೋದು, ಸುಮಾರು 7 ವರ್ಷದ್ದು GST ಇದೆ. ವ್ಯಾಟಿಂದ GST ಬಂದಂಥ ಸಂದರ್ಭದಲ್ಲಿ ಅದನ್ನು ಸಾಲ್ವ್ ಮಾಡಿಲ್ಲ. ಆಮೇಲೆ ನಮ್ಮದು MDP ಪ್ರಾಬ್ಲಮ್ಸ್ ಇದ್ದಾವೆ, ಅದು ಸಾಲ್ವ್ ಮಾಡ್ತಾಯಿಲ್ಲ. ಎಲ್ಲದಕ್ಕೂ ನಮ್ಮದು ಫೈನಾನ್ಷಿಯಲ್ ಮಿನಿಸ್ಟರ್ ಅವಶ್ಯಕತೆ ಇರೋದ್ರಿಂದ ಯಾವ ಇಲಾಖೆ ಪ್ರಾಬ್ಲಮ್ಗಳು ನಮಗೆ ಸಾಲ್ವ್ ಆಗ್ತಾ ಇಲ್ಲ. ಅದಕ್ಕೆ ಅನಿವಾರ್ಯತೆ ನಮಗೆ ಮುಷ್ಕರ ಒಂದೇ ನಮಗೆ ಅನಿವಾರ್ಯತೆ ಅಂತ ಅನ್ನಿಸ್ತಾ ಇದೆ. ಮುಖ್ಯಮಂತ್ರಿ ಅವ್ರ ಆಫೀಸಿಂದಲೂ ಸುಮಾರು 3-4 ಮೀಟಿಂಗು ಫಿಕ್ಸ್ ಮಾಡಿದರು, ಬಟ್ ಅನಿರ್ದಿಷ್ಟ ಅವಧಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಆಮೇಲೆ ಅಲ್ಲಿರ್ತಕ್ಕಂಥವ್ರು ಹಲವಾರು ಸಚಿವರುಗಳು ಸಹ ಮಧ್ಯವರ್ತಿಗಳಿಂದ ಅವರು ಕೆಲಸ ಮಾಡ್ತಾಯಿದ್ದಾರೆ. ಮಧ್ಯವರ್ತಿಗಳನ್ನೇ ಚೀಫ್ ಇಂಜಿನಿಯರ್ನ ಮಧ್ಯವರ್ತಿಗಳ ಆಫೀಸ್ಗೆ ಕರೆಸ್ಕೊತಾರೆ, ಅಲ್ಲೇ ಖಾಸಗಿ ಆಫೀಸ್ಗೆ, ಅಲ್ಲಿಂದನೇ ಆಡಳಿತ ಮಾಡ್ತಿದ್ದಾರೆ. ಇದೆಲ್ಲವೂ ಇರೋದರಿಂದ ನಾವು ಮುಖ್ಯಮಂತ್ರಿಗಳು ಗಮನ ಸೆಳೆಯೋಕ್ಕೋಸ್ಕರ ನಾವು ರಾಜ್ಯವ್ಯಾಪಿ ಪ್ರವಾಸ ಮಾಡ್ತಿದ್ವಿ. ಈಗಾಗಲೇ 20ನೇ ಜಿಲ್ಲೆ ಇದು. ನಾವು ಎಲ್ಲ ಕಡೆಯೂ ಒಳ್ಳೆ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿದೆ. ಕಾಂಟ್ರಾಕ್ಟರ್ಗಳು ಅವರು ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಮುಂದೆ ಸಹ ಒಳ್ಳೆ ವಿರುದ್ಧವಾಗಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ಸಿದ್ಧತೆಗಳು ನಡೆಸ್ಕೊಂಡಿದ್ದೀವಿ. ಗದಗಲ್ಲಿ ನೋಡಿರಲ್ಲ ಸ್ನೇಹಿತರೆ, ಗದಗದಲ್ಲೂ ಅಷ್ಟೇ, ಅದು ತಾಜಾ ಉದಾಹರಣೆ. ಅದು ನಮಗೆ ಕಾಂಟ್ರಾಕ್ಟರ್ಗಳಿಗೆ ಸಂದಂಥ ಜಯ. ಅದು ಈ ಸಂದರ್ಭದಲ್ಲಿ ಅದು ನಾವು ಒಂದೇ ಪಾರ್ಟಿ ಅಂತ ನಾವು ಹೇಳೋದಿಲ್ಲ. ಎಲ್ಲ ಪಾರ್ಟಿನಲ್ಲೂ ಸಹ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಒಂದು 30% ನಮ್ಮ ಜನಪ್ರತಿನಿಧಿಗಳು ಆ ಥರ ಇದ್ದಾರೆ. ಅದರಲ್ಲಿ ಏನಿಲ್ಲ. ಅವರು ಪೂಜೆ ನೆಪದಲ್ಲಿ ನಮಗೆ ಕಾಂಟ್ರಾಕ್ಟ್ ಕೊಡಬೇಕಾರ, ವರ್ಕ್ ಆರ್ಡ್ರ್ ಕೊಡಬೇಕಾರ, ಆ ಸಂದರ್ಭದಲ್ಲಿ ಈ ಥರ ಒಂದು ನಮಗೆ ಕಾಂಟ್ರಾಕ್ಟರ್ಗಳಿಗೆ ನಮಗೆ ಪೀಡಿಸೋದು, ನಮಗೆ ಕಾಂಟ್ರಾಕ್ಟರ್ಗಳಿಗೆ ನಮಗೆ ಡಿಮ್ಯಾಂಡ್ ಮಾಡೋದು, ಇದೆಲ್ಲ ಒಂದು ಕಾಮನ್ ಆಗಿ ಹೋಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾನ್ಯ ಮಂತ್ರಿಗಳು ಸಭೆ ಕರೆದಾಗ ನಾವು ಯಾವ್ಯಾವ ಜಿಲ್ಲೆಯಲ್ಲಿ ಒಂದು ಜಿಲ್ಲೆಗೆ ಒಬ್ಬರಿಬ್ಬರು ಸಿಗ್ತಾರೆ, ಯಾವ್ಯಾವ ಜಿಲ್ಲೆಯಲ್ಲಿ ಯಾರ್ಯಾರು ಅಂತ ಹೇಳಲಿಕ್ಕೆ ನಾವು ರೆಡಿ ಇದ್ದೀವಿ. ನಾವು 100% ಇದ್ದಾರೆ ಸರ್. ನಾವು ಕೇಳಿದ್ರೆ ಹೇಳ್ತೀವಿ. ನಮ್ಮ ಮನೆ ಮುಖ್ಯಮಂತ್ರಿಗಳು ಕೇಳಿದರೆ ಡೆಫಿನೆಟಾಗಿ ಹೇಳ್ತೀವಿ. ಯಾಕಂದರೆ ಕಾಂಟ್ರಾಕ್ಟರ್ಗಳಿಂದ ನಮಗೆ ಕಂಪ್ಲೇಂಟ್ ಬಂದಿದ್ದಾವೆ. ಕಾಂಟ್ರಾಕ್ಟರ್ಗಳಿಂದ ನಮ್ಗೆ ಇಂಥ MLA ಹಿಂಗೆ ಕೇಳ್ತಿದ್ದಾರೆ, ಇಂಥವ್ರು ಇಷ್ಟ ಅಂತಾರೆ, ಇಂಥವ್ರು ಇಷ್ಟ ಅಂತಾರೆ ಅಂತ ಹೇಳಲಿಕ್ಕಿದ್ದಾರೆ. ಬಟ್ ಆದರೆ ಏನಂದರೆ ನಮ್ಮದು ಪೇಮೆಂಟ್ ವಿಚಾರವಾಗಿ ಡೈವರ್ಟ್ ಆಗಬಾರ್ದಲ್ಲ ಅಂತಂದೇಳಿ ಹೇಳಲಿಕ್ಕೆ ತಯಾರಿಲ್ಲ. ಅವತ್ತು 6ನೇ ತಾರೀಕು ನಾವಲ್ಲ ಬಂದಿರತಕ್ಕಂಥ ಕಾಂಟ್ರಾಕ್ಟರ್ಗಳು ಯಾರನ್ನು ಕೇಳಿದ್ರೆ ಹೇಳ್ತಾರೆ ಏನು ಅಂತ. ಬೆಂಬಲ ಕೊಟ್ಟಿದ್ದೀವಿ ನಾವು. ಅಲ್ಲಿ ಅವರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಅವನು ವಿಜಯ್ ಪೂಜಾರ್ ಅಂತಂದೇಳಿ ಅವನು ಪೇರೆಂಟ್ಸ್ ಫೋನ್ ಮಾಡಿದರು. ಅವ್ರಿಗಿಲ್ಲ, ನಾವಿದ್ದೀವಿ, ಆಯಿತು, ನಾವು ಮಾಡ್ತೀವಿ ಅಂತ. ಯಾಕಂದರೆ ಅವನು ನೋಡಿ ಆ ಸಂದರ್ಭ ಮೈನರ್ ಇರಿಗೇಷನಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಈ ಥರ ಆಗಿದೆ. ಸರಿ, ಈಗ ಹಣ ಬಿಡುಗಡೆ ಮಾಡದೇ ಇರೋದಕ್ಕೆ ಏನು ಹಣ ಇಲ್ಲ ಅಂತನಾ ಅಥವಾ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದೆಯಾ ಅಂತ ಕೇಳಬೇಕಷ್ಟೇ. ನಿಮಗೆ ರೈಟ್ಸ್ ಇರೋದು, ನಮಗೆ ನಾವು ಹಣ ಇಲ್ಲ ಇದೆ ಅಂತಲ್ಲ. ನಾವು ಮಾಡಿರೋದು ಕೆಲಸ, ನಾವು ಮಾಡಿರೋದು ಟೆಂಡರ್ ವರ್ಕು, ನಾವು ಮಾಡಿರೋದು ರಾಜ್ಯಪಾಲರ ಹೆಸರು ಮೇಲೆ ಟೆಂಡರ್ ಹಾಕಿರೋದು. ನಮಗೇನು ಗೊತ್ತಾ, ಆ ಪಾರ್ಟಿ ಈ ಪಾರ್ಟಿ ಅನ್ನೋದಿಲ್ಲ. ನಮ್ಗೆ ಇರ್ತಕ್ಕಂಥ ಒಂದೇ ಪಾರ್ಟಿ, ಕಾಂಟ್ರಾಕ್ಟರ್ ಪಾರ್ಟಿ. ನಾವು ಹಿಂದಿನ ಸರ್ಕಾರದ್ದು ಅಂತ ಮನೆ ಮುಖ್ಯಮಂತ್ರಿಗಳು ದಯಮಾಡಿ ಹೇಳ್ಬಾರ್ದು. ಹಿರಿಯರಿದ್ದಾರೆ, ಮುತ್ಸದಿಗಳಿದ್ದಾರೆ, 7 ವರ್ಷ ಸುದೀರ್ಘವಾಗಿ ನಮ್ಮ ದೇಶ, ನಮ್ಮ ರಾಜ್ಯ ಆಳಿದ್ದಾರೆ. ಮತ್ತು ಜೊತೆಗೆ 17ನೇ ಬಡ್ಜೆಟ್ಟು ಸಹ ಮಂಡಿಸ್ತಿದ್ದಾರೆ. ಅವ್ರು ದಯವಿಟ್ಟು ಹಳೇದಂತ ಹೇಳ್ಬಾರ್ದು.
ನಮ್ಮಲ್ಲಿ ಯಾರೋ ಒಬ್ಬ ಯಜಮಾನ ಹೆಚ್ಚು ಕಡಿಮೆ ಆದರೆ ನಾವೆಲ್ಲ ಕೊಟ್ಟರ ಸಾಲ ಕೊಡಲ್ವಾ? ಸಮಾಜದಲ್ಲಿ ನೆಮ್ಮದಿಯಿಂದ ನಾವು ಏನಾದರೂ ಮಾರಾರು ಕೊಡ್ತೀವಿ. ಅದೇ ಥರ ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ಸಾಲ ಮಾಡೋರು ನಮಗೆ ಕೊಡಬೇಕು ಅಂತಂದರೆ ನಾವು ಒತ್ತಾಯ ಮಾಡ್ತೇವೆ. ಸರ್ ಎಷ್ಟು ಪರ್ಸೆಂಟೇಜ್ ನಡೀತಾ ಇದೆ ಈಗ? ಅಣ್ಣ ಅದೆಲ್ಲ ಹೇಳಲಿಕ್ಕಾಗಲ್ಲ. ಹಿಂದೆ ಕೆಂಪಣ್ಣರು ಹೇಳಿದ್ರಿಂದಲೇ ನಾವೆಲ್ಲ ಅನುಭವಿಸ್ತಿರೋದು. ಅದು ಈ ಸಂದರ್ಭದಲ್ಲಿ ಹೇಳೋದು ಬೇಡ. ಅದನ್ನು ಹೇಳ್ಬಿಟ್ರೆ ಈ ನಾವು ಹಣ ಕೊಡೋ ವಿಚಾರನ ಡೈವರ್ಟ್ ಮಾಡಿಬಿಡ್ತದೆ ಸರ್ಕಾರ. ಬರೀ ಅದನ್ನೇ ಇದಾಗ್ಬಿಡುತ್ತೆ. ದಯವಿಟ್ಟು ಅದನ್ನು ಅಲ್ಲಿ ತೀರ್ಮಾನ ಮಾಡ್ತೀವಿ. ಯಾವ ಇಲಾಖೆಗೆ ಎಷ್ಟು ಏನೇನು ಹೇಳಲಿಕ್ಕೆ ನಾವು ಅವಶ್ಯಕರಾಗಿದ್ದೀವಿ. ಸರ್ JJMದು ಏನು ಇದಾಗಿದೆ? JJMದು ಏನಾಗಿದೆ ಅಂದರೆ ಅದು ಕಾಂಟ್ರಿಬ್ಯೂಷನ್ ಫಂಡ್ 45% ಸೆಂಟ್ರಲ್ಲು, 45% ಸ್ಟೇಟು, ಇನ್ನು 10% ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಅಂತ. ಅದೇನಾಗಿದೆ ಅಂದರೆ ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗಿ ನಡೀತು. ಆಮೇಲೆ ಏನಾಗಿದೆ, ನಮ್ಮ ಸೆಂಟ್ರಲಿಂದ ಫಂಡ್ ಬರಬೇಕು 700 ಕೋಟಿ. ನಾವು ಪ್ರಿಯಾಂಕ ಖರ್ಗೆ ಸಾಹೇಬ್ರನ್ನೆಲ್ಲ ಹೋಗಿ ವಿಚಾರಿಸಿದಾಗ, ಹಲವಾರು ಸಾರಿ ಭೇಟಿ ಮಾಡಿದಾಗ ಸೆಂಟ್ರಲ್ ಮೇಲೆ ಆಗ್ತಾರೆ. ಬಟ್ ಇವ್ರು ಹಂಗೆಲ್ಲ ಆಗಬಾರ್ದು. ಸೆಂಟ್ರಲಿಂದ ತರ್ತಕ್ಕಂಥ ಕೆಲಸ ಅವ್ರದ್ದು. ನಾವು ರಾಜ್ಯಪಾಲರ ಹೆಸರಲ್ಲಿ ಟೆಂಡರ್ ಹಾಕಿರ್ತೀವಿ. ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡಿರ್ತೀವಿ, ಅಲ್ಲಿ ಕಾಮಗಾರಿ ಮಾಡಿರ್ತೀವಿ. ತಂದುಕೊಡೋ ಕೆಲಸ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು. ಕಳಪೆನೂ ಕೂಡ ಆಗಿದೆಯಲ್ಲ ಸರ್? ಕಳಪೆ ಇರುತ್ತೆ. ನಮ್ಮಲ್ಲೂ ಏನಾಗ್ತಿದೆ ಅಂದರೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ನಮ್ಮಲ್ಲೂ ಒಂದು 10% ಇರುತ್ತೆ. ನಾವು ಕಾಂಟ್ರಾಕ್ಟರ್ಗಳೆಲ್ಲ ಕರೆಕ್ಟಾಗಿ ಅಂತೇಳಿ ಅಂಥದ್ದೆಲ್ಲ ಸ್ಯಾಗ್ ಮಾಡಲಿ, ಅದರಲ್ಲಿ ಏನು ನಮ್ಮದು ಅಭ್ಯಂತರ ಇಲ್ಲ. 90% ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ ಮಾಡಿರ್ತಕ್ಕಂಥದ್ದು ಹ್ಯಾಂಡಿಂಗ್ ಓವರ್ ಮಾಡ್ಕೊಂಡು ಇಮಿಡಿಯೇಟಾಗಿ ಫೈನಲ್ ಬಿಲ್ ಕೊಡುವಂಥ ಕೆಲಸ ಮಾನ್ಯ ಸಚಿವರು ಮಾಡಬೇಕು. ಸರ್ ಹೋರಾಟ ಮತ್ತು ರೂಪುರೇಷೆಗಳು ಹೇಗಿರುತ್ತೆ? ಏನಿಲ್ಲ, ಶಾಂತಿಯುತವಾಗಿರುತ್ತೆ. ಮತ್ತು ಜೊತೆಗೆ ನಾವು ಸಾಂಕೇತಿಕವಾಗಿ ಎಲ್ಲರೂ ಸಹ ಒಂದು 25-30 ಸಾವಿರ ಜನ ಯಾರ ವಿರುದ್ಧ ಇಲ್ಲ, ಏನಿಲ್ಲ. ನಮ್ಮದು ಇದು ಫೋರ್ಸ್ ತೋರಿಸ್ಬೇಕು ಅವ್ರಿಗೆ. ನಮ್ಮ ಸಮಸ್ಯೆ ತೋರಿಸ್ಬೇಕು, ನಮ್ಮ ಸಮಸ್ಯೆ ಅರ್ಥ ಆಗಬೇಕು. ಕಾಂಟ್ರಾಕ್ಟರ್ ಕಷ್ಟದಲ್ಲಿದೆ ಅಂತಂದೇಳಿ ಸರ್ಕಾರದ ಗಮನ ಸೆಳೀಬೇಕು ಅಂತಲೇ ನಾವು ಎಲ್ಲ ಜಿಲ್ಲೆ ಪ್ರವಾಸ ಮಾಡಿಬಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದ್ದೀವಿ.